हमारे उजाड़ूतना घरमा कारण तिने एक पेट खाऊन भूक खाऊन असं असतं तिने एक पेट भरी तर ते दिव उजाळे असतं आता कितका लाख जन कितका कोटी जन उजाಳು असतं ಒಂದು ದೀಪದಿಂದ ಲಕ್ಷ ದೀಪ ಬೆಳೆಸಬಹುದು ಒಂದು ಗುರುವಿನಿಂದ 1000 ಶಿಷ್ಯರನ್ನ ಉದ್ಧಾರ ಮಾಡ್ಬೋದು ನಾವು ಅದೇ ರೀತಿ ಹರಿಕಡೆಯವರು 1000 ಮೇಲೆ ಲಕ್ಷ ದೀಪಗಳನ್ನು ಬೆಳೆಸ್ತಾ ಇದ್ದಾರೆ ಅದಕ್ಕೆ ನಾವು ಋಣಾನುಬಂಧ ರೂಪೇಣ ಫಲಿತಾಳೆ ಅಂತೀವಿ ಅಂದರೆ ಇದು ಮಾಡಬೇಕಂದ್ರೂ ಯಾರ್ದು ಕಾರಣ ಇಲ್ಲ ತಾಯಿ ತಂದೆ ಆಶೀರ್ವಾದ ಗುರುವಿನ ಆಶೀರ್ವಾದ ಇದ್ರೇನೆ ಮಾಡೋಕ್ಕೆ ಸಾಧ್ಯ ವಿನಃ ಯಾವುದೋ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕಟಿ ಯಾಕಂದರೆ ಇದರಲ್ಲಿ ಮೊದಲು ನಾವು ಏನು ಮಾಡಬೇಕಿದ್ರಲ್ಲಿ ಅಂದರೆ ಒಂದು ಶರಣಾಗತರಾಗಬೇಕು ಯಾವ ರೀತಿ ಶರಣಾಗತ ತಾಯಿಗೆ ಹೊಟ್ಟೆ ಹಸಿವು ಅಂತ ಯಾವ ರೀತಿ ನೀವು ಹೋಗ್ತೀವೋ ಅಮ್ಮ ನಂಗೆ ಹೊಟ್ಟೆ ಹಸಿತಾ ಇದೆ ಹಸುವಂತ ತಾಯಿ ತಾನು ಹೋಗೋದು ಫಸ್ಟ್ ಟ್ರಯಾಂಗಲ್ ತ್ರಿಕೋಣ ತಾಯಿ ತಂದೆ ಗುರು ಮೊದಲು ಹೋಗೋದೇ ತಾಯಿ ಇದ್ದವ ಹೊಟ್ಟೆ ಹಸಿದೆ ಎಷ್ಟು ಭಕ್ತಿಯಿಂದ ಕೇಳ್ತೀರಾ ನಿಮ್ಮ ಮಗು ತಾಯಿಗೆ ಜಮಾನ್ ಜಜ್ಕಿನ ಡೇ ಪುಗ್ಲಾ ಮನೆ चांगले दिवसा ते दिया पच्चीस मैच ने तुटती 10 बाप करना कागर पैको दिखाना गुरु को चोट अक्कल सीखे का मुलं गुरु के ज्ञान मार्ग शिके तर जे उद्दीर्ण नाही तर नाही आणि माय गरज अवश्य त्रिकोण ट्रಯಾಂಗಲ್ आणि माय गरज अवश्य बोलस मग ಏನು बोलसे ಕೋಟ್ಯ आणि ಕೋಟಿ ಸೋದ ಜೀವನ ಮುಕ್ತಿ ಆಗಲಾರದು ಚಿತ್ತ ಸಿದ್ಧಿ ಆಗಲಾರದು ಅಜ್ಞಾನ ಎಂಬ ಕತ್ತಲೆಯಿಂದ ಹೊರಬಂದು ಜ್ಞಾನ ಎಂಬ ಬೆಳಕನ್ನು ಕಾಣಲು ಗುರು ಎಂಬ 2 ಅಕ್ಷರ ಸಾಕು ऐसे उन्नतर गुरु आशीर्वाद फस्ट गुरु आशीर्वाद अशा पसलती एक हमारू रोज कौन असಬೇಕು ಚೇಂಜ್ ಇತ್ತು ಕೋಪ ಕೋಪ ನಾವು ಮೊದಲು ಗೆಲ್ಲಬೇಕು ಕೋಪ ಗೆಲ್ದೋನೆ ಮನುಷ್ಯ ಅದರಲ್ಲಿ 3 ವಿಧ ಕೋಪ ಇರ್ತದೆ ಉತ್ತಮ ಮಧ್ಯಮ ಅಧ್ಯಮ ಕೋಪ ಅಧ್ಯಮನ ಕೋಪ ಸಾಯುವ ತನಕ ಇರ್ತದೆ ಮಧ್ಯಮನ ಕೋಪ ಏನೋ 1-2 ವಾರ ಕೋಪ ಇರ್ತದೆ ಉತ್ತಮ ಕೋಪ ಯಾವ ರೀತಿ ಅಂದರೆ ನಮ್ಮ ಕಣ್ಣರಪ್ಪೆ ಮುಚ್ಚಿ ಹೆಂಗೆ ತೆಗಿತೀವ ಅಲ್ಲಿ ಹಾವಿನ ಎಡೆ ಎದ್ದು ಮುಚ್ಚಿ ಮುಚ್ಕೊಂಡಿರ್ತ ಅಷ್ಟು ಜಲ್ದಿ ಹೋಗೋದ್ರೆ ಉತ್ತಮನ ಕೋಪ ಇದೇ ರೀತಿ ಒಂದು 2 ನಿಮಿಷ ಒಂದು ಒಬ್ಬ ಗುರು ಇರ್ತಾನೆ ಆ ಗುರು ಏನಪ್ಪ ಅಂತ ಕಳ್ಳ ಗುರು ಅವನು ಏನೋ ರಾತ್ರಿ ಏನೇನೋ ಕೆಟ್ಟ ಕೆಲಸ ಮಾಡ್ಕೊಂಡು ದಿನ ಮಾತ್ರ ಒಳ್ಳೆಯ ಹೆಸರು ತೊಗೊಂಡಿರ್ತಾನೆ ಗುರು ಅನ್ನೋನು ಅದು ಒಬ್ಬ ಶಿಷ್ಯ ಏನು ಮಾಡ್ತಾನೆ ಗುರು ನಂಗೆ ಶಿಷ್ಯ ಮಾಡ್ಕೊಳ್ಳಿ ನೀವು ಅಂತಾನೆ ಗುರುಗಳಿಗೆ ಯಾಕಂದರೆ ಇದೇನಪ್ಪ ಅಂದರೆ ಇವಾಗ ಅಮ್ಮ ಏನು ಹೇಳಿದ್ದು ನಮ್ಮ ಫೋನ್ ಬಲೆ ಅಂತ कितू चोट बघा याचं अर्थपूर्ण चिठ्ठी ವೇಣುಗೋಪಾಲ ವೇಣು ಓದಾಡೋದಕ್ಕಂದ್ರೆ ಅದರಲ್ಲಿ 7 ರಂಧ್ರ ಇರ್ತದೆ ಸರಿಗಮ್ಮ ಪದನಿಸ ಒಂದೇ ಲಕ್ಷ್ಯವಾದಂಥ ಭಕ್ತಿ ಇರ್ತದೆ 1 ಲಕ್ಷ ಆಗತ್ತ ದಾನ ಲಕ್ಷ್ಯ ನಮೆ 1 ಲಕ್ಷ ನೇರವಾದಂತಹ ಭಕ್ತಿ ಏಕ ನಾವು ಕೊಳ್ಳಲು ಓದಾಡುತ್ತಮ್ಮೆ ಓದಾಡುತ್ತಮ್ಮ ಎಕ್ಕಸ್ ವಾರೋದಾಸೆ तिनं मग ತರ वाणी आवाज सरिगमा पदनिसा तेव्हा एकच लक्ष्म मारू हे जाणं भक्ती जाणते तेव्हा एकदा गुरु का करायचं छोटा असत्य रात दिवस छोटानं काम करायचं दिवस सध्या गुरु असायचं ಮತ್ತೆ ತೋರ ಕಾಕರೆ ನನಗೆ ಶಿಷ್ಯ ಮಾಡ್ಕೊಳ್ಳಿಕಂಬಳು ಇವನಿಗೆ ನಾನು ಶಿಷ್ಯ ಮಾಡ್ಕೊಂಬಿಟ್ಟ ನಂದು ಬಯಲಾಟೆಲ್ಲ ಗೊತ್ತಾಗ್ಬಿಡ್ತೈತಿ ಇವನಿಗೆ ಅಂತಂದ್ಬಿಟ್ರೆ ಒಂದು ಕೆಲಸ ಮಾಡಪ್ಪ 1 ವಾರ ಬಿಟ್ಕೊಂಬಾಕೊಂಬಲ್ಲ ಹಂಗೆ ಅವತೋನಿಕಂಬಲಿಕನ ಬರೋದಿಲ್ಲ 1 ವಾರ ಬಿಟ್ಕೊಂಬಾಕೊಂಬಲ್ಲ ಅಲ್ಲಿ ಬಿಡ 1 ವಾರ ಬಿಟ್ಕೊಂಡ್ಬರ್ತೀನಿ ನಾನು ಕಂಬ 1 ವಾರ ಬಿಟ್ಕೊಂಡು ಹುಡುಗ ಬರ್ತಾನೆ ಮತ್ತೆ ನೀವು ನೀವು ಹೇಳಿದ್ರಲ್ಲ 1 ವಾರ ಬಿಟ್ಕೊಂಬ ಅಂತ ಹೇಳಿದ್ದೀನಿ ಬಂದಿದ್ದೀನಿ ಅಂತ ಇನ್ನೇನಪ್ಪ ಬಂದ್ಬಿಟ್ಟು ನಾನು 1 ವಾರ ಬಿಟ್ಟು ಬಂದ್ಬಿಟ್ಟಿದ್ದಾನಲ್ಲ ಮತ್ತೆ ಏನು ಮಾಡೋದು ನಿಮ್ಗೆ ಈ ಥರ ಮಾಡಿದ್ರೆ ಬೇಡ ಒಂದು 15 ದಿನ ಬಿಟ್ಕೊಂಬ ಅಂತಾನೆ 15 ದಿನ ಮತ್ತೆ ಬರ್ತಾನೆ ಅದೇ ಪ್ರಕಾರ ಬಿಡೋದೇ ಇಲ್ಲ ಹಿಂಗೆ ನಡೀತಾ ಇರುವಾಗ ಲಾಸ್ಟ್ ಹೇಳ್ತಾನೆ ಏನಪ್ಪ 15 ದಿನ ಬಿಟ್ಬಿಡ್ಬಾ ಒಂದು ದೊಡ್ಡದಾಗಿ ಏಣಿ ತೊಗೊಂಬ ಅಂತಾನೆ ಹುಡುಗನಿಗೆ ಆಗಲಿ ಬಿಡು ಥೋಡ ಕರೆಕ್ಟಾಗಿ 15 ದಿನಕ್ಕೆ ಒಂದು ದೊಡ್ಡ ಎಣ್ಣೆ ತೊಗೊಂಡ್ಬರ್ತಾನೆ ಗುರುಗಳು ನಾನು ಏನು ಮಾಡಲಿ ಎಣ್ಣೆ ತೊಗೊಂಬಂದು ಏನು ಮಾಡಲಿ ಅಂತಾನೆ ಬಾ ಅಂತ ಕರ್ಕೊಂಡ್ಬಿಟ್ಟು ಒಂದು ದೊಡ್ಡ ಬೆಟ್ಟ ನೋಡ್ತಾನೆ ಬೆಟ್ಟ ಅಂದ್ಬಿಟ್ಟು ಆ ಬೆಟ್ಟಲ್ಲಿ ಹತ್ತಿಸ್ಬಿಟ್ಟು ಕುತ್ಕೊಂಡ್ಬಿಟ್ಟು ಎಣ್ಣೆ ತೊಗೊಂಡ್ಬಿಡ್ತಾನೆ ಗುರು ಆ ಹುಡುಗನ ಅಲ್ಲೇ ಕುಡಿಸ್ಬಿಡ್ತಾನೆ ಏನು ಮಾಡ್ತಾನೆ ಅವಾಗ ಏನು ಮಾಡೋದು ಕುತ್ಕೊಂಡ್ರೆ ಸ್ವರ್ಗ ಸ್ವರ್ಗ ಅಂತ ಹೇಳಿ ಅಷ್ಟೇ ಹೇಳೋದು ಇವನು ಗುರು ಯಾರು ಕಳ್ಳ ಇವನ್ ಭಕ್ತಿ ಯಾವ ರೀತಿ ಇದೆ ಹುಡುಗಂದು 1 ಲಕ್ಷ ನಿಶ್ಚಲವಾದ ಭಕ್ತಿ ಇದೆ ಇವನು ಬೆಟ್ಟಲ್ಲಿ ಕೂತಿದ್ದಾನೆ ಸ್ವರ್ಗ 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 ಅಂತ ಹೇಳೋದು ಅವ್ನಿಗೇನು ಭಕ್ತಿ ಏನು ಗೊತ್ತಿಲ್ಲ ಅವನಿಗೆ ಬರೀ ಸ್ವರ್ಗ ಯಾರು ಹೇಳಿರೋದು ಗುರು ಹೇಳಿರೋದು ಅಲ್ವಾ ಅದೇ ರೀತಿ ಯಾವ ರೀತಿ ಕುತ್ಕೊಂಡಿದ್ದೀರಾ ನೀವು ನಾನು ಹೇಳ್ತಾ ಇದ್ದೀನಿ ನೀವು ಕೇಳ್ತಾ ಹೌದಾನೆ ನೋಡಿ ಒಬ್ಬೊಬ್ರಿಗೆ ಅದನ್ನು ಗೊತ್ತಾಗೋದಿಲ್ಲ ಇದು ನೀವು ಒಳ್ಳೆಯ ಮನಸ್ಸಿಂದ ಕೇಳಿದ್ರೆ ನಿಮಗೂ ಒಳ್ಳೆಯದು ನನಗೂ ಒಳ್ಳೆಯದು ಶ್ರವಣ ಚೆನ್ನಾಗಿ ಮಾಡಬೇಕಷ್ಟೆ
ಆಮೇಲೆ ಒಂದು ತಿಂಗಳಾಗುತ್ತೆ, ಗಾಳಿ ಮಳೆ ಅಲ್ಲೇ ಅಷ್ಟು ಆ ಹುಡುಗನಿಗೆ ಎಷ್ಟು ತೇಜಸ್ ಅಂದರೆ ಮಗದಲ್ಲಿ ಅಷ್ಟು ತೇಜಸ್ ಬಂದಿರ್ತದೆ, ಶಬ್ದ ಹೋಗ್ತಿರ್ತದೆ. ಅದೇ ರೀತಿ ಅದು ವಾಣಿ ಎಲ್ಲ ಹೋಗುತ್ತೆ, ಸ್ವರ್ಗಕ್ಕೆ ಹೋಗುತ್ತೆ. ಸ್ವರ್ಗದ ರಾಜ ಯಾರು? ದೇವೇಂದ್ರ. ದೇವೇಂದ್ರ ಹೋದರೆ ಏನೋ ನಮ್ಮ ಹಸು ಕಾಮಧೇನು ಕರೀತಾನೆ, ನನ್ನ ಭಕ್ತ ಅಲ್ಲಿ ಕರೀತಾನೆ, ಹಾಲು ತೊಗೊಳ್ಬಾಗು, ಸುಮಾರು ತಿಂಗಳುಗಳಾಯ್ತು ಹೋಗಿ ಅವನಿಗೆ ಹಾಲು ತೊಗೊಳ್ಬಾ ಅಂತ. ಹಸು ಬಂದು ಬರುತ್ತೆ, ನೋಡಪ್ಪ ಹಾಲು ಕುಡಿ, ಯಾರು ಕಳಿಸಿರೋದು ಅಂತ ಹೇಳ್ತಾನೆ. ದೇವೇಂದ್ರ, ನಾನು ತೊಗೊಂಡ ಬೇಡ ಹೋಗಿ ನನಗೆ ಅಂತಾನೆ. ಸ್ವರ್ಗಾಧಿಪತಿನಪ್ಪ ಅವನು, ಬೇಡ ಯಾಕಂದ್ರೆ ಯಾಕೆ ಹೇಳ್ತೀಯ ನೀನು ಅಂತ ಹೇಳಿದೆ. ನಮ್ಮ ಗುರುಗಳು ಹೇಳಿ ನಾನು ಕುಡಿತೀನಿ ಹಾಲು ಅಂತ ಹುಡುಗ ಅವನು. ಆ ಮೊದಲೇ ಕಲ್ಲ ಗುರು. ಹಾಂ ಹೌದು. ಅಲ್ಲಿ ಮತ್ತು ಕಾಮಧೇನು ಮತ್ತು ದೇವರಿಗೆ ಹೋಗ್ಬಿಟ್ಟು, ಇಲ್ಲ ನಮ್ಮ ಈ ಥರ ಹುಡುಗ ನಿಮ್ಮ ಭಕ್ತ ಹೇಳ್ತಾ ಇದ್ದಾನೆ ಅಂತ, ನಿಮ್ಮ ಗುರುಗಳು ಹೇಳ್ದ ಅಂತ ಹೇಳುವಾಗ ಅಂತ ಹೇಳ್ತಾನೆ. ಆ ಗುರು ಮತ್ತೆ ಕಾಮಧೇನು ಬಂದು, ನಿಮ್ಮ ಗುರುಗಳು ಹೇಳಿದಾರಪ್ಪ ಇವಾಗ ಹೌದಾ ಅಂತ ಹೇಳ್ಬಿಟ್ಟು ಹಾಲು ಕುಡಿತಾ ಇರ್ತಾನೆ. ಹಿಂಗೆ ದಿನ ನಡೀತಾ ಇರುವಾಗ ಗುರುಗಳು ಹೋಗ್ತಾ ಇರ್ತಾರೆ. ಗುರುಗಳಾದಾಗ ಗುರುಗಳನ್ನ ಕೂಗ್ತಾನೆ. ಹಂಗೆ ಆಶ್ಚರ್ಯ, ಏನು ಇಲ್ಲೇ ಅದಾನಲ್ಲ ಹುಡುಗ ಇವನು, ಅವನಿಗೆ ಏನಾದರೆ ಆ ಮಕ್ಕಳು ಕಳೆ ನೋಡ್ಬಿಟ್ಟು ಅವನಿಗೆ ಇಷ್ಟು ತೇಜಸ್ಸಾಗಿದ್ದಾನಲ್ಲ ಅಂತ ಹೇಳಿ. ಗುರುಗಳೇ, ನೀವು ದಿನ ಕಲಿತಿರಲ್ಲ ಹಸು ಹಾಲು ಕುಡಿತಾ ಇದ್ದೀನಿ, ನಾನು ಸ್ವರ್ಗ ನೋಡೋಕೆ ಏನು ಮಾಡಬೇಕು ಅಂತ ಕೇಳ್ತಾನೆ. ನಾನು ಯಾವ್ದು ಹಸು ಕಲಿತಾ ಇದ್ದೀನಿ, ನಿಮ್ಗೆ ಯಾವ್ದು ಇಲ್ವಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದ ನೀನು, ಇಲ್ಲ ಗುರುಗಳೇ ಬರ್ತಾ ಇದ್ದ ಹಸು, ನಾನು ಸ್ವರ್ಗಕ್ಕೆ ಹೋಗಿ ಏನು ಮಾಡಬೇಕು ಅಂತ ಕೇಳ್ತಾನೆ. ಒಂದು ಕೆಲಸ ಮಾಡು, ಹಾಲು ಕುಡಿದ್ಬಿಡು, ಕಾಲು ಗಟ್ಟಿಗೆ ಇಟ್ಕೊಂಡ್ಬಿಡು, ಕಾಲು ಹಸುದು ಅಂತ. ಆಗಲಿ ಗುರುಗಳೇ ಅಂತ. ಹಸು ಬರೋವಾಗ ಕಾಲು ಹಿಡ್ಕೊಂಡು ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ. ದೇವೇಂದ್ರ ಹೇಳ್ತಾನೆ, ಏನಪ್ಪ ಇದು ಬರಬಾರ್ದು, ನೀನು ಬಂದ್ಬಿಟ್ಟಿದ್ಯಾ, ಏನು ವರ ಬೇಕು? ನೀನು ಯಾರು ನಂಗೆ ವರ ಕೊಡೋದಿಕ್ಕೆ ಅಂತ. ನೀನು ಯಾರು ಕೊಡೋದಕ್ಕೆ ವರ ನನಗೆ? ನೋಡಿ, ನಾನು ಸಿಂಹಾಸನ ಬಿಟ್ಬಿಡ್ತೀನಿ ತೊಗೊಳ್ಳ ಅಂತ ಹೇಳ್ತಾನೆ. ಬೇಡ ಬೇಡ, ನಾನು ಗುರು ಹೇಳಿ ತೊಗೊತೀನಿ, ನೀನೆಲ್ಲ ನನಗೆ ನಾನು ಬರೋದಕ್ಕೆ ಕಾರಣ ಗುರುನೇ. ನಿನ್ನ ಗುರು ಚಂಡಾಲ ಕಣೋ, ಅವ್ನು ಸರಿಗಿಲ್ಲ ಅಂತಾನೆ. ಚಂಡಾಲ ಆದಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು ಇವಾಗ. ಚಂಡಾಲಿಗೆ ನಾನು ಇಲ್ಲಿ ಬಂದಿರೋದು, ಇಲ್ಲ ನಾನು ಎಲ್ಲಿ ಬರ್ತಾ ಇದ್ದೆ? ಅಲ್ಲ ಅವ್ನು ಕಳ್ಳ ಗುರು ಆಗಿದ್ರೆ ನಾನು ಇಲ್ಲಿ ಜಾತಿಗೆ ಬರಲಿಲ್ಲ. ನಾನು ಎಲ್ಲಿದೆ? ಯಾಕಂದರೆ ಇದು ಬಂದಿರೋ ಯಾವ ರೀತಿ ಅಂದರೆ ಒಂದೇ ಲಕ್ಷ ಭಕ್ತಿ, ನೇರವಾದಂತಹ ಭಕ್ತಿ ಹೋಗಿರೋದು ಅವನಿಗೆ. ಯಾಕಂದರೆ ಗುರುಗೆ ಆಶೀರ್ವಾದ ಮಾಡ್ತಾರೆ, ಶಿಷ್ಯನಿಂದ ಗುರು ಮುಕ್ತಿ ಪಡ್ದ. ಮತ್ತು ಗುರು ಕರೀಲಿ ಅಂತ ಹೇಳ್ತಾನೆ. ಗುರು ಕರೀತಾರೆ, ನೋಡು ನೀನು ಎಷ್ಟೊಂದು ಪಾಪ ಮಾಡಿದೀಯಾ, ನೀನು ಶಿಷ್ಯನಿಂದ ನೀನು ಒಳ್ಳೆ ಮುಕ್ತಿ ಪಡೆದಿದ್ಯಾ ಅಂತ ಹೇಳ್ಬಿಟ್ಟು ಗುರುವಿನ ನಿಂತಿದ್ದು ಶಿಷ್ಯರು ಅಂತಾರಲ್ಲ, ಅದಕ್ಕೆ ಹೇಳ್ತಾರೆ ಗುರುವಿನಿಂದ ಅವನು ಮೋಕ್ಷ ಪಡೆದ. ಯಾರು? ಯಾಕಂದರೆ ಇದೇ ರೀತಿ ಮನೆಯಲ್ಲಿ ಕುತ್ಕೊಂಡು ದಿನಾಗಲೂ 2 ನಿಮಿಷ ಧ್ಯಾನ ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಬಂದೇ ಬರುತ್ತೆ. ನೀವು ಮಾಡೋದು ಅಕ್ಕ ಅವ್ರು ಏನು ಹೇಳಿದ್ರು ಅಂದರೆ, ಇದು ಪ್ರವಚನ ಮಾಡೋದು ನಾನು ಖುಷಿ ಆಯ್ತು. ನನಗೆ ಒಬ್ಬರು ಮಹಿಳೆ ಬಂದು ಈಗ ಹೇಳಿದ್ರೆ ಮಹಿಳೆ ನನಗೆ ಖುಷಿ ಆಯಿತು. ನಾನು ಒಂದು ಏನು ಹೇಳ್ಬೇಕು, ನಾನು ಪ್ರವಚನ ಮಾಡ್ತೀನಿ ಹೋಗ್ಬಿಟ್ಟು ಚಿಕ್ಕದಾಗಿ ಹೇಳೋದು ದೊಡ್ಡದಲ್ಲ, ಕೇಳೋದು ಇರಬೇಕು. ನಾನು ಸೋಲ್ಬೇಕು, ನೀವು ಗೆಲ್ಲಬೇಕು. ಗುರು ಅನ್ನೋನು ಸೋಲ್ಬೇಕು ಯಾವಾಗಲೂ, ಜ್ಞಾಪನ ಇಟ್ಕೊಳ್ಳಿ. ಶಿಷ್ಯ ಉದ್ಧಾರ ಆದರೆ ನನ್ನ ಶಿಷ್ಯ ಉದ್ಧಾರ ಆದವ ಅಂತ ಹೇಳ್ತಾರೆ. ಈಗ ಅದೇ ಗುರು ಸೋಲ್ ಹೇಳಿದ್ರೆ, ನನ್ನ ಶಿಷ್ಯ ಗೆದ್ದಿದ್ದಾನಪ್ಪ, ಖುಷಿ ಆಗುತ್ತೆ, ಇದು ಉದ್ಧಾರ ಆಗಬೇಕು ಹೇಳೋದು. ಅದಕ್ಕೆ ಪಾಠ ಮಾಡೋದು. ಎಲ್ರಿಗೂ ಬಂದಿದ್ದೀರಾ, ನಮ್ಮ ಹರಿಯದ ಮಾಡಿ ಕಟ್ಟೋ ದೇವಸ್ಥಾನ ನೋಡಿದ್ದೀರಾ, ಎಲ್ರಿಗೂ ಸುಖ ಸಂಪತ್ತು ಆಶ್ರಯ ಕೊಟ್ಟು ಕಾಪಾಡಲಿ ದೇವರು. ಅಂದರೆ ಇಲ್ಲಿದ್ದು ವಾತಾವರಣ ಆ ಥರ ಇದೆ, ಭಕ್ತಿ ಉತ್ಪತ್ತಿ ಆಗುತ್ತೆ ಇಲ್ಲಿ ಬಂದರೆ. ನೋಡಿ ಒಂದು ಜಾಗ ಕುತ್ಕೊಂಡು ನೋಡಿ, ನೀವು ಯಾಕೆ ಉತ್ಪತ್ತಿ ಆಗಂತ ಹೇಳಿದ್ರೆ ಆಟೋಮೆಟಿಕ್ ಆಗ್ಬೋದು. 1-2 ನಿಮಿಷ ಧ್ಯಾನ ಮಾಡಿ ನೋಡಿ, ಕ್ಲೀನಾಗಿ ನಮಗೆ ಬೆಳಕು. ಇಲ್ಲಿಂದ ಇದು ನಮ್ಗೆ ಎದೆ ಅನ್ಬೇಕು, ಇಲ್ಲಿ ಜೋರು ಇಲ್ಲೇ ಇದ್ದಾನೆ. ನಾವು ಈ ಥರ ಮನ್ಸು ಓಟಾಸ್ನ ಮನ್ನತಿ ಮುಂಟು ಕೊಂತಿದ್ದೇನೆ तुम्हें नाच है आज मैं उगलिन दात को बोला रात में वरना उगलिन दात को बोला तुम्हें रात में आपसे कहा ना एक मिनट में 10 कौन कहता है इवाग मोल्ड ಹಾಕ್ತೀವಿ ನಾವು. ಮೋಲ್ಡ್ ಹಾಕಿದ್ರೆ ನೀರು ಹೀರ್ಕೊಂಡು ಬರ್ತಾ ಇದೆ. ಅದಕ್ಕಿಂತ ತೆಳುವಾದ ವಸ್ತು ಯಾವುದಿದೆ? ಒಂದು ಇಜ್ಜಿಲ್ಗಿಂತ ಕಪ್ಪು ಯಾವುದು? ಬೆಂಕಿಗಿಂತ ದುಷ್ಟವಾದ ಶಕ್ತಿ ಯಾವುದು? ಕರೆಕ್ಟ್. ಯಾರು ಹೇಳಿದ್ರು? ಇದು ನಾವು ಮೋಲ್ಡ್ ಹಾಕೋದು ನೀರು ಜೀರ್ಕೊಂಡು ಬೀಳ್ತೈತಲ್ಲ, ಅದು ನಮ್ಮದು ಮನಸ್ಸು. ನೀವು ಹುಬ್ಳಿಗೆ ಹೋಗಿರ್ತೀರ, ಇವಾಗ ಇಮಿಡಿಯೇಟ್ ನಾನು ಇಲ್ಲಿ ಮಾಡಿದಂಗೆ ಸೆಕೆಂಡ್ ಇಲ್ಲಿ ಬಂದುಬಿಡ್ತೀರ ನೀವು ಅಲ್ಲಿದ್ದು. ಅದಕ್ಕೂ ಮನಸ್ಸು ತುಂಬ ತೆಳುವಾಗಿದೆ, ಹೇಳೋಕ್ಕಾಗೋದಿಲ್ಲ. ಇವಾಗ ಬಾಂಬೆ ಫೋನ್ ಮಾಡ್ತೀವಿ ನಾವು, ಡೆಲ್ಲಿಯಲ್ಲಿ ಹೋಗ್ತದೆ. ಇವಾಗ ಬೆಂಕಿಗಿಂತ ದುಷ್ಟ ಯಾವುದಪ್ಪ ಅಂತ ಹೇಳಿದ್ರೆ ಕೋಪ. ಏನು ಹೇಳಿದಾಗ ಯಾರು ನೋಡಿದ್ರು ಮುಖ ಬಾಡಿಸ್ಬಿಡೋದೆ, ಅದಕ್ಕೆ ಕೋಪ ಗೆಲ್ಲಬೇಕು. ಇನ್ನೊಂದು ಯಾವ್ದು ಹೇಳಿದಾಗ ಇಜ್ಜಿಲು ಏನಪ್ಪ ಅಂತ ಹೇಳಿದ್ರೆ ನಮ್ದು ಅಜ್ಞಾನ.
ಅಜ್ಞಾನ ನಮ್ಮಲ್ಲಿರುವಂಥ ನಾವು ಹೇಳಿದ್ನಲ್ಲ, ಕೋಟ್ಯಾನು ಕೋಟಿ ಜೀವನ ಮುಕ್ತಿ ಆಗಲ್ಲ ಅವ್ರಿಗೆ. ಅದು ಅಜ್ಞಾನ ಕಲಿಬೇಕಂದ್ರೆ ನಾವು ದೇವಸ್ಥಾನ ಹೋಗ್ದಿದ್ರು ಪರವಾಗಿಲ್ಲ, ಮನೇಲಿದ್ದ ನೋಡಿ ತಾಯಿ ತಂದೆ ಅವ್ರ ಸೇವೆ ಮಾಡಿ, ಜೀವಂತವಾಗಿರುವಾಗ ತಾಯಿ ತಂದೆ ಸೇವೆ ಮಾಡಿ, ಹೋದ್ಮೇಲೆ ಕುಡಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕಿಂತ ಬೇರೆ ಯಾವುದೇ ಇಲ್ಲ. ಏನಮ್ಮ ಅತ್ತೆ ಬರಲಿ, ಹುಡುಗಿ ಬರಲಿ, ಸೊಸೆ ಬರಲಿ, ಆ ಸೊಸೆ ಆದವ್ರು ಬಂದವರು ಏನಮ್ಮ ಕಾಪಿ ಬೇಕಂತ ಖುಷಿ ಆಗ್ಬಿಡ್ತದೆ ಅತ್ತೆಗೆ. ಆಯ್ತು, ಅದೇ ರೀತಿ ಇವಾಗಿನ ಪ್ರಪಂಚ ಚೇಂಜ್ ಫಾಸ್ಟ್ ಫುಡ್ ಥರ ಆಗಿಬಿಟ್ಟಿದೆ ಇವಾಗ. ಆ ರೀತಿ ನಾವು ಬೆಳೆಸಬೇಕು ಮಕ್ಕಳಿಗೆ, ಆ ರೀತಿ ಆಗಲಿ. ಎಲ್ಲರೂ ಒಳ್ಳೆಯದಾಗಲಿ. ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ. सद्गुरुनाथ महाराज की जय। नारायण